ಸರ್, ಈಗ ನೀವು ಮೊದಲ ಸಿನಿಮಾ ಸಾರಥಿ, ದರ್ಶನ್ ಸರ್ಗೆ ಸಿನಿಮಾ ಮಾಡಿದವರು. ಸೊ ಈಗ ಕೂಡ ಜನಕ್ಕೆ ಅದೇ ಇದೆ, ಸಾರಥಿ ಪ್ರೊಡ್ಯೂಸರ್ ಅಂತಾನೆ ನಿಮ್ಮನ್ನ ಗುರುತಿಸೋದು, ಸಾರಥಿ ಸತ್ಯಪ್ರಕಾಶ್ ಅಂತಾನೆ ಹೇಳೋದು ನಿಮ್ಮನ್ನ. ಸೊ ಈ ಹಿನ್ನೆಲೆಯಲ್ಲಿ ದರ್ಶನ್ ಸರ್ ಅವರ ಅಭಿಮಾನಿಗಳು ಕೂಡ ಲ್ಯಾಂಡ್ ಲಾರ್ಡ್ ಸಿನಿಮಾನ ಮೆರೆಸೋದಕ್ಕೆ ಖಂಡಿತವಾಗೂ ರೆಡಿಯಾಗಿ ನಿಂತು ಬಿಟ್ಟಿದ್ದಾರೆ. ಯಾಕಂದ್ರೆ ನಮ್ಮ ಸರ್ಗೆ ಸಿನಿಮಾ ಮಾಡಿದಂಥ ಪ್ರೊಡ್ಯೂಸರ್ ಇವರು, ಸಾರಥಿ ಅಂತ ಸಿನಿಮಾ ಕೊಟ್ಟವರು ಅಂತ ಹೇಳಿ. ಸೊ ಈ ಸಂದರ್ಭದಲ್ಲಿ ದರ್ಶನ್ ಸರ್ ಬಗ್ಗೆ ಮಾತಾಡೋದಾದ್ರೆ, ಅವರ ಅಭಿಮಾನಿಗಳ ಪ್ರೀತಿಯ ಬಗ್ಗೆ ಮಾತಾಡೋದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಮೇಲೆ ಕೂಡ ಅಷ್ಟು ಪ್ರೀತಿ ಇಟ್ಟಿದ್ದಾರೆ. ಅಲ್ಲ ಮೇಡಮ್, ನಾನು ಹೇಳಿದ್ನಲ್ಲ, ನಾನು ಸಾರಥಿ ಸಿನಿಮಾ ಪ್ರೊಡ್ಯೂಸರ್ ಆದರೆ ದರ್ಶನ್ಗೆ ಸಾರಥಿ ಆದ ನಂತರ ಮೆಗಾ ಇಟ್ಕೊಟ್ಟಂಥ ಕತೆಗಾರ, ಬರಹಗಾರ ನಮ್ಮ ಜಡೇಶ್ ಬೇರೆ ಇದ್ದಾರೆ. ನಾನು ಅವಲ್ಲ ಇಬ್ಬರು. ಸೊ ಇದರಲ್ಲಿ ಹೆಂಗಿದೆ ಅಂದರೆ, ಬುಲ್ಬುಲ್ಲು ಇವತ್ತೇನು ಇಂಡಸ್ಟ್ರಿಗೆ, ಈ ಒಂದು ಸಿನಿಮಾ ಇಂಡಸ್ಟ್ರಿಗೆ ದರ್ಶನ್ ಸರಿಂದ ಕಾಲಿಟ್ಟಂಥ ರಚಿತಾರಾಮ್ ಕೂಡ ಇದ್ದಾರೆ. ಇದು ಹೇಗಿದೆ ಅಂದರೆ ಒಂಥರ ಕಾಕತಾಳೀಯವಾಗಿ ಕೂಡಿ ಬಂದಿದೆ. ಇದರ ನನ್ನ ಅನಿಸಿಕೆ ಯಾರು ಏನೂ ಇಲ್ಲ ಮೇಡಮ್, ಎಲ್ಲ ಪ್ರತಿಯೊಬ್ಬ ಪ್ರೇಕ್ಷಕರು ಬರ್ತಾರೆ, ಸಪೋರ್ಟ್ ಮಾಡ್ತಾರೆ, ಈ ಒಂದು ಸಿನಿಮಾನ ಯಾವುದೋ ರೀತಿ ತೊಗೊಂಡೋಗ್ತಾರೆ ಮೇಡಮ್ ಅಂತ ನನಗೆ ಆಶಾಭಾವನೆ ಇದೆ ಮೇಡಮ್. ನಾನೇನಿಲ್ಲ, ನಾನು ಹೇಳೋದಿಷ್ಟೇ, ನಮ್ಮ ಕರ್ನಾಟಕದ ಕನ್ನಡ ಸಿನಿಮಾ ಪ್ರೇಕ್ಷಕರಂತೆಲ್ಲ ಪ್ರತಿಯೊಬ್ಬ ಸಾಂಸಾರಿಕ ಜೀವನ ನಡೆಸೋಂಥವ್ರು ಈ ಒಂದು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ಇದರಲ್ಲಿ ಎಲ್ಲ ರೀತಿಯ ಒಂದು ತಾಯಿ ಸೆಂಟಿಮೆಂಟ್ ಇರ್ಬೋದು, ಮಗಳ ಸೆಂಟಿಮೆಂಟ್ ಇರ್ಬೋದು, ಪ್ರತಿಯೊಂದರಲ್ಲೂ ಒಂದು ನೋಡ್ತಾ ಸಿನಿಮಾ ನೋಡಿದ್ರೆ ಏನಪ್ಪ ಅಂತ ನೀವು ಹೊರಗಡೆ ನೀವೇನು 150-200 ರೂಪಾಯಿ ಕೊಟ್ಟು ಬಂದಿರ್ತೀರ, ನಿಜವಾಗಲೂ ಅದರ 5 ಪಟ್ಟು ನಿಮಗೆ ಒಂದು ಸಂತೋಷ ಸಿಗುತ್ತೆ ಅಂತ ಹೇಳ್ತಾ, ದಯವಿಟ್ಟು 23/1/2026 ಕನ್ನಡ ಚಿತ್ರಮಂದಿರಕ್ಕೆ ಬಂದು ಒಂದು ಸಿನಿಮಾನ ನೋಡಿ ದಯವಿಟ್ಟು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀವಿ ಮೇಡಮ್. ಆತನ ಡೆಡಿಕೇಶನ್ನು ಯಾವ ರೀತಿ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ ಮೇಡಮ್. ರಾತ್ರಿ 2 ಗಂಟೆವರೆಗೂ ಶೂಟ್ ಮಾಡಿ ಬೆಳಿಗ್ಗೆ 8 ಗಂಟೆ ಸೆಟ್ಟಲ್ಲಿರೋದು ಮೇಡಮ್. ನಾವು ನಿರ್ಮಾಪಕ ಹೋಗಿ ಮತ್ತು 12 ಗಂಟೆವರೆಗೆ ಇದ್ದು ತಿರ್ಗಾ ಬಂದು ನಾನು ಎದ್ದೇಳ್ಬೇಕಾದ್ರೆ 12 ಗಂಟೆ ಆಗೋದು ಹೋಗ್ಬೇಕಾದ್ರೆ. ಅದೇ ರೀತಿ ನಮ್ಮ ಸಿನಿಮಾದಲ್ಲಿ ಹೀರೋ ಸರ್ ಇರ್ಬೋದು, ಅವ್ರು ನಾನು ಹೀರೋ ಅಂತೇಳಿ ಡೈರೆಕ್ಟ್ರ್ ಕಮ್ ಹೀರೋ ಆಗಿದ್ದೀನಿ ಅಂತೇಳಿ ಅವರು ಎಲ್ಲೂ ತೋರಿಸ್ಕೊಂಡಿಲ್ಲ. ಏನು ಬೇಕು ಜಡೇಶ್ ಆಯಿತು, ನೀನು ಮಾಡ್ತೀಯ ಮಾಡಪ್ಪ ಅಂತ ಒಂದು ಮಾಡಿದ್ರು. ಅದೇ ರೀತಿ ರಾಜ್ಬಿ ಶೆಟ್ಟಿ ಸರ್, ತಮಗೆ ಗೊತ್ತಿದೆ ಅವ್ರ ಡೆಡಿಕೇಶನ್ ಬಗ್ಗೆ, ಅವರು ಡೈರೆಕ್ಟ್ರು ಕಮ್ ಆ್ಯಕ್ಟ್ರು. ಇದು ಹೆಂಗಿದೆ ಅಂದರೆ ನಮ್ಮದ್ರಲ್ಲಿ ಒಬ್ರಿಗಿನ್ನ ಒಬ್ಬರು ಮೇಡಮ್. ನಿಜವಾಗ್ಲೂ ಇವತ್ತು ನಾನು ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಬೇಕಾಗುತ್ತೆ. ಯಾಕಂದರೆ ಒಬ್ಬ ನಿರ್ಮಾಪಕ ಫ್ಯಾಷನೇಟ್ ಸಿನಿಮಾ ಮಾಡಿ ಒಂದು ಒಳ್ಳೆ ಸಿನಿಮಾ ಚಿತ್ರ ನಿರ್ಮಾಣ ಮಾಡೋಕ್ಕೆ ಬಂದಾಗ ಅವನ ಜೊತೆ ನಿಲ್ತಾರಲ್ಲ, ಅವರಿಗೆ ಹ್ಯಾಟ್ಸ್ ಆಫ್ ಮೇಡಮ್. ನಮಗೂ ಕೂಡ ಹೋಪ್ ಇದೆ ಸರ್, ಸ್ಯಾಂಡಲ್ವುಡ್ನಲ್ಲಿ ಲ್ಯಾಂಡ್ ಲಾರ್ಡ್ ಸಿನಿಮಾ ಹೊಸ ಒಂದು ಮೈಲುಗಲ್ಲನ್ನೇ ಸೃಷ್ಟಿ ಮಾಡುತ್ತೆ, ಹಿಸ್ಟರಿಯನ್ನು ಕ್ರಿಯೇಟ್ ಮಾಡುತ್ತೆ. ಅಂತಹ ಒಂದು ಅದ್ಭುತವಾದಂಥ ಮಣ್ಣಿನ ಕಥೆಯನ್ನು ನೀವು ಓದ್ಕೊಂಡು ಬರ್ತಾ ಇದ್ದೀರಾ. 100% ಪ್ರತಿಯೊಬ್ಬರು ಕೂಡ ಜನವರಿ 23, 2026 ಹೋಗಿ ಥಿಯೇಟ್ರಲ್ಲಿ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ ಅನ್ನೋದು ಹೋಪ್ ಖಂಡಿತವಾಗಿಯೂ ಇದೆ ಸರ್. ಜಿ ಕನ್ನಡ ನ್ಯೂಸ್ ಕಡೆಯಿಂದಲೂ ಕೂಡ ನಿಮ್ಮ ಸಿನಿಮಾಗೆ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಮೇಡಮ್. ನಿಮಗೂ ಅಷ್ಟೇ, ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಸದಾ ಇರಲಿ. ನೀವು ನಾನು ಹೇಳಿದೆ, ನೀವು ಒಂದು ಬೆನ್ನೆಲುಬಾಗಿ ನೀವು ನಿಂತಾಗ ಒಬ್ಬ ಚಿತ್ರ ಗೆದ್ದಾಗ ಚಿತ್ರತಂಡದ ಪ್ರತಿಯೊಬ್ಬರಿಗೂ ಶ್ರಮಕ್ಕೂ ಒಂದು ಸಾರ್ಥಕತೆ ಬರ್ತದೆ. ನಿಮ್ಮ ಸಹಕಾರ ಸಂಪೂರ್ಣವಾಗಿ ನಮಗಿರಲಿ ಅಂತ ಹೇಳಿ ನಾನು ಈ ಸಂದರ್ಭ ತಮಗೂ ಸಹ ವಂದನೆ ತಿಳಿಸ್ತೀನಿ ಮೇಡಮ್.